ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮೀನ ರಾಶಿಯವರೇ, ಫೆಬ್ರವರಿ ತಿಂಗಳು ನಿಮ್ಮ ಜೀವನದಲ್ಲಿ ಸಾಮಾನ್ಯವಾದ ಸಮಯವಲ್ಲ. ಈ ತಿಂಗಳು ನಿಮ್ಮ ಜೀವನ ಅಲ್ಲೋಲ ಕಲ್ಲೋಲವಾಗುತ್ತದೋ ಅಥವಾ ಅದ್ಭುತವಾದ ಸಮಯವನ್ನು ಬರಮಾಡ್ಕೊಳ್ತೀರೋ. ಫೆಬ್ರವರಿ 7, 8, 9, 10 ದಿನಗಳ ನಂತರ ನಿಮ್ಮ ಜೀವನದಲ್ಲಿ ನಡೆಯಬಹುದಾದಂತಹ ವಿಶೇಷವಾದ ಘಟನೆಗಳು ಯಾವ್ಯಾವು, ನಿಮ್ಮ ನಿದ್ರೆಯನ್ನು ಕದಲಿಸುವಂತಹ, ನಿಮ್ಮನ್ನು ಆಳವಾಗಿ ಬದಲಾಯಿಸುವಂತಹ ಎಲ್ಲ ರೀತಿಯ ಒಂದು ವಿಶೇಷವಾದ ಸಮಯ ಈ ತಿಂಗಳು ನಿಮಗೆ ಪ್ರಾಪ್ತಿ ಆಗ್ತಾ ಇರೋದ್ರಿಂದ ಹೊಸ ವ್ಯಕ್ತಿಯ ಕೂಡ ಭೇಟಿ ಆಗ್ತಾರೆ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಘಟನೆಗಳು ಸಂಭವಿಸುತ್ತದೆ. ನಾನು ಯಾರು ಮತ್ತು ನಾನು ಏನು ಬಯಸುತ್ತಿದ್ದೇನೆ ಅನ್ನುವಂತಹ ಪ್ರಶ್ನೆಗಳನ್ನು ನಿಮ್ಮೊಳಗೆ ನೀವು ಕೇಳಿಕೊಳ್ತೀರಾ. ಹಿಂದೆ ನಿಮಗೆ ಆಗಿದ್ದ ಅನ್ಯಾಯ, ಮೋಸ, ನಿರ್ಲಕ್ಷ್ಯ ಎಲ್ಲವೂ ಕೂಡ ಮತ್ತೆ ಮನಸ್ಸಿನ ಪರದೆಯ ಮೇಲೆ ಹಾಗೆ ಬರುತ್ತದೆ. ಆದರೆ ಈ ಬಾರಿ ನೀವು ದುಃಖ ಪಡೋದಕ್ಕಲ್ಲ, ಬದಲಾವಣೆ ಮಾಡಿಕೊಳ್ಳೋದಕ್ಕೆ. ಖಂಡಿತವಾಗಿ ಮೀನರಾಶಿಯವರ ಜೀವನದಲ್ಲಿ ನಡೆಯಬಹುದಾದಂತಹ ಪ್ರತಿಯೊಂದು ವಿಷಯಕ್ಕೂ ಕೂಡ ಈ ಸಮಯದಲ್ಲಿ ಖಂಡಿತವಾಗಿ ಎಲ್ಲ ರೀತಿಯ ತೊಂದರೆಗಳನ್ನು ದೂರ ಮಾಡುವಂತಹ ಶಕ್ತಿ ಇರುತ್ತೆ. ಹಾಗಾದರೆ ಪ್ರತಿಯೊಂದು ವಿಷಯವನ್ನು ಕೂಡ ಅರ್ಥ ಮಾಡಿಕೊಳ್ಳಿ. ನಾವು ತಿಳಿಸುವಂತಹ ಒಂದು ಮಾಹಿತಿ ನಿಮ್ಮ ಜೀವನದ ಬದಲಾವಣೆಗೆ ಅತ್ಯುತ್ತಮವಾದ ಮಾರ್ಗದರ್ಶಕವಾಗುತ್ತೆ. ಹಾಗಾದರೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೌದು, ಫೆಬ್ರವರಿಯ ಮೊದಲ 10 ದಿನಗಳಲ್ಲಿ ಮೀನ ರಾಶಿಯವರಿಗೆ ನಿಧಾನವಾಗಿ ಅದೃಷ್ಟದ ಗಾಳಿ ಬೀಸಲು ಪ್ರಾರಂಭಿಸುತ್ತದೆ. ಆದರೆ ಇದು ಲಾಟರಿ ತರಹದ ಅದೃಷ್ಟ ಅಲ್ಲ. ಇದು ಒಂದು ಮಾತು, ಒಂದು ಪರಿಚಯ, ಒಂದು ಕರೆಯ ಮೂಲಕ ಶುರುವಾಗುವಂತಹ ಅದೃಷ್ಟ. ನೀವೇ ಗಮನಿಸದೆ ಬಿಟ್ಟಂತಹ ವ್ಯಕ್ತಿ ಮುಂದೆ ನಿಮ್ಮ ಜೀವನಕ್ಕೆ ಮುಖ್ಯ ವ್ಯಕ್ತಿ ಆಗ್ತಾನೆ. ಖಂಡಿತವಾಗಿ ಫೆಬ್ರವರಿ ತಿಂಗಳು ಮೀನ ರಾಶಿಯವರ ಜೀವನಕ್ಕೆ ಬರುವಂತಹ ವ್ಯಕ್ತಿ ಸಾಮಾನ್ಯ ವ್ಯಕ್ತಿಯಲ್ಲ. ಅವರು ನಿಮ್ಮನ್ನ ಭಾವನಾತ್ಮಕವಾಗಿ ಆಳವಾಗಿ ಇಷ್ಟಪಡುವಂತಹ ವ್ಯಕ್ತಿಯಾಗಿರ್ತಾರೆ. ಖಂಡಿತವಾಗಿ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ, ಆಶೀರ್ವಾದ ನಿಮ್ಮ ಜೀವನದ ಮೇಲೆ ಸಂಪೂರ್ಣವಾಗಿ ಕಾರ್ಯನಿರತ ಮಾಡ್ತಾ ಇರೋದ್ರಿಂದ ನೀವು ಯಾವುದೇ ರೀತಿಯ ಅಪಾಯಗಳಿಂದ ಪಾರಾಗ್ತೀರಾ. ಖಂಡಿತವಾಗಿ ಕಷ್ಟಗಳಿಂದ ಬಿಡುಗಡೆಯನ್ನು ಹೊಂದ್ತೀರಾ. ಈ ಸಮಯ ಆ ವ್ಯಕ್ತಿ ನಿಮಗೆ ಜೀವನದ ಮಾರ್ಗದರ್ಶನವನ್ನು ನೀಡ್ತಾರೆ. ನಿಮ್ಮ ಮಾತುಗಳನ್ನು ಮಧ್ಯ ಕತ್ತರಿಸದೆ ಕೇಳುತ್ತಾರೆ. ನಿಮ್ಮ ಮೌನದ ಅರ್ಥವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ನಿಮ್ಮ ನೋವಿಗೆ ಪರಿಹಾರ ಹೇಳದೆ ನಿಮ್ಮ ಜೊತೆ ನಿಲ್ಲುತ್ತಾರೆ. ಈ ವ್ಯಕ್ತಿಯ ಪ್ರೀತಿಯ ಸಂಬಂಧವಾಗಿರಬಹುದು, ಗುರುವಾಗಬಹುದು, ಅಥವಾ ನಿಮ್ಮ ಭವಿಷ್ಯಕ್ಕೆ ದಾರಿ ತೋರಿಸುವಂತಹ ಸ್ನೇಹಿತನಾಗಿರಬಹುದು. ಯಾರೇ ಆದರೂ ಕೂಡ ಹಲವಾರು ಸಂದರ್ಭದಲ್ಲಿ ನಿಮ್ಮನ್ನು ನಂಬಿಸಿ ಮೋಸ ಮಾಡಿರುವಂತಹ ಜನರೇ ಹೆಚ್ಚಾಗಿರುವಂತಹ ಈ ಸಮಯ ನಿಮ್ಮ ಜೀವನಕ್ಕೆ ಹೊಸ ಬೆಳಕನ್ನು ನೀಡಲು ಬರುವಂತಹ ವ್ಯಕ್ತಿಯನ್ನ ನೀವು ಕೆಲವೊಂದು ಬಾರಿ ಅನುಮಾನಿಸೋದು ಸಹಜವಾಗಿರುತ್ತೆ. ಈ ಸಮಯ ಯಾರು ಒಳ್ಳೆಯವರು, ಯಾರು ಕೆಟ್ಟವರು ಎಂಬ ಸ್ಪಷ್ಟವಾದ ಒಂದು ವಿಶೇಷವಾದ ಗುಣ ನಿಮಗೆ ಕಂಡುಹಿಡಿಯೋದಕ್ಕೆ ಕಷ್ಟವಾಗಬಹುದು. ಆದರೆ ಈ ಸಮಯದಲ್ಲಿ ಈ ವ್ಯಕ್ತಿಯಿಂದ ನಿಮ್ಮ ಜೀವನದಲ್ಲಿ ಆಗುವಂತಹ ಮೊದಲ ದೊಡ್ಡ ಬದಲಾವಣೆ ಏನು ಅಂತ ನೋಡೋದಾದರೆ, ಈ ವ್ಯಕ್ತಿ ಬಂದ ನಂತರ ಮೀನ ರಾಶಿಯವರಲ್ಲಿ ಮೊದಲನೇದಾಗಿ ಬದಲಾವಣೆ ಅಂತಂದರೆ ಸ್ವಯಂ ಮೌಲ್ಯ, ಅಂದರೆ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಆ ಅಕ್ಷರದ ವ್ಯಕ್ತಿ ಅಂದರೆ ಸಿ ಅಕ್ಷರದಿಂದ ಬರುವಂತಹ ಮೀನ ರಾಶಿಯವರಿಗೆ ವಿಶೇಷವಾದ ವ್ಯಕ್ತಿಯ ಆಗಮನ ಬಾಳಿನಲ್ಲಿ ಕಷ್ಟಗಳನ್ನು ದೂರ ಮಾಡುತ್ತೆ, ನೆಮ್ಮದಿಯನ್ನು ತಂದುಕೊಡುತ್ತೆ. ಒಟ್ಟಾರೆಯಾಗಿ ಸಂದರ್ಭದಲ್ಲಿ ಸಿ ಎಂಬ ವ್ಯಕ್ತಿಯಿಂದ ನಿಮ್ಮ ಜೀವನದಲ್ಲಿ ಫೆಬ್ರವರಿ 6, 7, 8, 9, 10 ದಿನಗಳ ನಂತರ ನಿಮಗೆ ನಡೆಯುವಂಥ ವಿಷಯ ಇದೇ ಆಗಿರುತ್ತೆ. ಖಂಡಿತವಾಗಿ ನಿಮ್ಮ ಜೀವನ ವಿಶೇಷವಾದ ಮೌಲ್ಯಗಳಿಂದ ತುಂಬಿರುತ್ತೆ. ಇಷ್ಟು ದಿನ ನೀವು ನಿಮ್ಮನ್ನು ಕಡಿಮೆ ಅಂದಾಜು ಮಾಡಿಕೊಂಡಿದ್ರಿ. ನಾನು ತ್ಯಾಗ ಮಾಡಿದರೆ ಮಾತ್ರ ನಮ್ಮನ್ನು ಒಪ್ಪಿಕೊಳ್ತಾರೆ ಅನ್ನುವಂತಹ ಭ್ರಮೆ ಇತ್ತು. ಆದರೆ ಇನ್ನೂ ಅದು ಮುರಿಯುತ್ತದೆ. ನೀವು ಮೊದಲ ಬಾರಿ ನನಗೂ ಕೂಡ ಮೌಲ್ಯ ಇದೆ ಅನ್ನುವಂತಹ ನಿಜವಾದ ಭಾವನೆಯನ್ನು ಅನುಭವಿಸ್ತೀರಾ, ಅರ್ಥ ಮಾಡ್ಕೊಳ್ತೀರಾ. ಹಣ ಮತ್ತು ಕೆಲಸ ಅಚ್ಚರಿಯ ತಿರುವನ್ನು ಕಂಡುಕೊಳ್ಳುತ್ತದೆ. ಒಟ್ಟಾರೆಯಾಗಿ ಫೆಬ್ರವರಿ ಮಧ್ಯಭಾಗದಲ್ಲಿ ಹಣಕಾಸು ಮತ್ತು ಕೆಲಸದಲ್ಲಿ ದೊಡ್ಡ ತಿರುವು ಬರುತ್ತದೆ. ನೀವು ಬಿಟ್ಟು ಬಿಡದಂತಹ ಒಂದು ಅವಕಾಶ ಮತ್ತೆ ನಿಮ್ಮನ್ನು ಒಂದು ವಿಶೇಷವಾದ ಎತ್ತರಕ್ಕೆ ಕೊಂಡೊಯ್ಯುತ್ತೆ. ಎಲ್ಲವೂ ಕೂಡ ಆ ವ್ಯಕ್ತಿ ಬಂದ ನಂತರ ನಡೆಯುವಂತಹ ವಿಶೇಷವಾದ ಸಮಯವಾಗಿರುತ್ತೆ. ಅಥವಾ ನೀವು ಭಯದಿಂದ ಕೈಬಿಟ್ಟು ಕನಸುಗಳು ಮತ್ತೆ ಜೀವವನ್ನು ಪಡೆದುಕೊಳ್ಳುತ್ತವೆ. ಈ ಸಮಯದಲ್ಲಿ ಮೀನ ರಾಶಿಯವರು ಒಂದು ತಪ್ಪನ್ನು ಮಾಡಬಾರ್ದು. ನನಗೆ ಸಾಧ್ಯವಿಲ್ಲ ಅನ್ನೋ ಮಾತನ್ನು ಆಡಬಾರ್ದು. ಯಾವುದೇ ಕಾರಣಕ್ಕೂ ಕಷ್ಟಗಳು ಬಂತು ಅಂತ ಕೂಗಿ ಕೂರಬಾರ್ದು. ನಿಮ್ಮ ಜೀವನವನ್ನು ನಿರಂತರವಾಗಿ ಹರಿಯುವ ನೀರಿನಂತೆ ಸುಗಮವಾಗಿ ಸಾಗೋದಕ್ಕೆ ಎಲ್ಲ ರೀತಿಯ ಅಡೆತಡೆಗಳು ಬಂದರೂ ಕೂಡ ನೀವು ಯಾವುದೇ ಕಾರಣಕ್ಕೂ ಕುಗ್ಗದೆ ನಿಲುಕದೆ ಹೋಗಬೇಕಾಗುತ್ತೆ. ಯಾಕಂದರೆ ರಾಘವೇಂದ್ರ ಸ್ವಾಮಿಗಳ ಸಂಪೂರ್ಣವಾದ ಅನುಗ್ರಹ ನಿಮ್ಮ ಜೀವನದ ಕಷ್ಟಗಳನ್ನು ದೂರ ಮಾಡ್ತಾ ಹೋಗುತ್ತೆ. ಇನ್ನು ಮೀನ ರಾಶಿಯವರಿಗೆ ಪ್ರೀತಿಯ ವಿಚಾರದಲ್ಲಿ ಫೆಬ್ರವರಿ ತಿಂಗಳು ಕರ್ಮಫಲದ ತಿಂಗಳು. ಹಿಂದೆ ನಿಮ್ಮನ್ನ ನೋಯಿಸಿದವರು ಈಗ ನಿಮ್ಮ ಜೀವನದಿಂದ ಶಾಶ್ವತವಾಗಿ ದೂರವಾಗ್ತಾರೆ. ಆದರೆ ಅದೇ ಜಾಗವನ್ನು ಹೊಸದಾದ ನಿಜವಾದ ಪ್ರೀತಿ ತುಂಬುತ್ತದೆ. ಈ ಪ್ರೀತಿ ಶಬ್ದಗಳಲ್ಲಿ ಅಲ್ಲ, ಭದ್ರತೆಗಳಲ್ಲಿ ಬರುತ್ತದೆ. ಒಟ್ಟಾರೆಯಾಗಿ ಈ ಸಮಯದಲ್ಲಿ ನಿಮ್ಮ ಮನೆಯ ವಾತಾವರಣ ಬದಲಾಗುತ್ತೆ. ನಿಮ್ಮ ಮಾತಿಗೆ ಗೌರವ ಸಿಗಲು ಶುರುವಾಗುತ್ತೆ. ನೀವು ಹೇಳಿದ್ದೇ ಎಲ್ಲ ರೀತಿಯ ಭಾವನೆಗಳನ್ನು ಅವರು ಅರ್ಥ ಮಾಡಿಕೊಳ್ತಾರೆ. ನಿಮ್ಮ ಕುಟುಂಬ
ನಿಜವಾಗಿ ನಿಮಗೆ ಸಪೋರ್ಟನ್ನು ಮಾಡ್ತಾ ಹೋಗುತ್ತೆ. ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ, ನಿದ್ರೆ ಸರಿಯಾಗುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತಹ ಗೊಂದಲ, ಭಯ ಎಲ್ಲವೂ ಕೂಡ ನಿವಾರಣೆ ಆಗುವಂತಹ ಸಮಯ ಇದಾಗಿದೆ. ಮೀನಾ ರಾಶಿಯವರಲ್ಲಿ ಆಧ್ಯಾತ್ಮಿಕ ಶಕ್ತಿ ಜಾಗೃತವಾಗುತ್ತದೆ, ಕನಸುಗಳು ಸ್ಪಷ್ಟವಾಗುತ್ತದೆ. ಈ ಸಮಯ ನಿಮಗೆ ಯಾವುದೇ ರೀತಿಯ ಒಂದು ಸಂಕೇತಗಳು ಸಿಗಲು ಶುರುವಾಗುತ್ತೆ. ನೀವು ಯಾವುದೋ ಒಂದು ಅಜ್ಞಾತ ಶಕ್ತಿಯಿಂದ ರಕ್ಷಿಸಲ್ಪಡುತ್ತಿದ್ದೀರಾ ಅನ್ನೋ ಭಾವನೆ ಬರುತ್ತದೆ ಮತ್ತು ಅದು ಸಹಜವಾಗಿ ನಿಮ್ಮನ್ನು ರಕ್ಷಣೆ ಮಾಡುತ್ತದೆ. ಖಂಡಿತವಾಗಿ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಮಹತ್ತರವಾದ ಘಟನೆ ನಡೆಯುತ್ತದೆ. ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವಂತಹ ಅದ್ಭುತವಾದ ಸಮಯ. ಒಂದು ನಿರ್ಧಾರ, ಹೌದು ಇದು ಸರಿಯೋ ಅಥವಾ ತಪ್ಪೋ ಎನ್ನುವಂತಹ ಯೋಚನೆಗಳನ್ನು ಬಿಟ್ಟು ನೀವು ಒಂದು ಬಲಿಷ್ಠವಾದ ನಿರ್ಧಾರವನ್ನು ಮಾಡ್ತೀರಾ. ನಿಮ್ಮ ಮುಂದಿನ ಹಲವು ವರ್ಷಗಳವರೆಗೂ ಕೂಡ ನಿಮ್ಮ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕುವಂತಹ ವಿಶೇಷವಾದ ಸಮಯ ಈಗ ಶುರುವಾಗ್ತಾ ಇದೆ. ಮೀನಾ ರಾಶಿಯವರೇ, ಈ ಸಮಯ ನಿಮ್ಮನ್ನು ಮುರಿಯಲು ಬಂದಿಲ್ಲ, ಖಂಡಿತವಾಗಿ ನಿಮ್ಮನ್ನು ಮರುಸೃಷ್ಟಿ ಮಾಡಲು ಬಂದಿದೆ. ನೀವು ಇಷ್ಟು ದಿನ ಇತರರಿಗಾಗಿ ಬದುಕಿದ್ದೀರಾ, ಇನ್ನು ಮುಂದೆ ನಿಮ್ಮ ಆತ್ಮಕ್ಕಾಗಿ, ನಿಮ್ಮ ಜೀವನದ ನಿಮ್ಮ ಸಮಯಕ್ಕಾಗಿ ಬದುಕುವಂತಹ ಅದ್ಭುತವಾದ ಸಮಯ. ನಿಮ್ಮ ಅಂತರಾತ್ಮದ ಮಾತನ್ನು ಕೇಳಬೇಕು, ಭಯವನ್ನು ಬಿಟ್ಟು ಮುಂದೆ ಹೆಜ್ಜೆಯನ್ನು ಇಡಬೇಕು. ಬರುವಂತಹ ವ್ಯಕ್ತಿಯನ್ನು ಪರೀಕ್ಷೆ ಮಾಡಬೇಡಿ, ಅನುಮಾನಿಸಬೇಡಿ. ಈ ಸಮಯ ನಿಮ್ಮ ಜೀವನದಲ್ಲಿ ಒಂದು ವಿಶೇಷವಾದ ಸಮಯದೊಂದಿಗೆ ಅದ್ಭುತವಾದ ಕಾಲಾವಕಾಶವನ್ನು ಕೂಡ ವಿಧಿಯು ನಿಮಗೆ ಕೊಡ್ತಾ ಇದೆ. ಖಂಡಿತವಾಗಿ ಮೀನಾ ರಾಶಿಯವರ ಸ್ವಭಾವ ಅಂದರೆ ಭಾವನೆ, ದಯೆ ಮತ್ತು ಆಳವಾದ ಆಲೋಚನೆಗಳ ಮಿಶ್ರಣ. ಇವರು ಹೊರಗೆ ಸಾಫ್ಟಾಗಿ ಕಾಣಿಸಿಕೊಂಡರೂ ಒಳಗೆ ತುಂಬ ಬಲಿಷ್ಠರಾಗಿರ್ತಾರೆ. ಆದರೆ ತಮ್ಮ ಶಕ್ತಿಯನ್ನು ಬೇರೆಯವರಿಗಾಗಿ ಖರ್ಚು ಮಾಡಿ ತಮ್ಮದೇ ಜೀವನವನ್ನು ಹಿಂದೆ ಸರಿಸಿಕೊಳ್ಳುವಂತಹ ಗುಣ ಇವರಲ್ಲಿರುತ್ತದೆ. ಇದರಿಂದ ಸಂಪತ್ತು ಮತ್ತು ಸ್ಥಿರತೆ ಉಂಟಾಗಬಹುದು, ತಡವಾಗಬಹುದು. ಮೀನಾ ರಾಶಿಯವರು ಕನಸುಗಾರರು. ಹಣದ ಬಗ್ಗೆ ಯೋಚನೆ ಇಲ್ಲದಿದ್ದರೂ ಕೂಡ ಯಾವುದೇ ರೀತಿಯ ಹಣವೇ ಜೀವನ ಅಲ್ಲ ಅನ್ನುವಂತಹ ಮನಸ್ಥಿತಿ ಇರುತ್ತದೆ. ಆದರೆ ಹಣಕ್ಕಾಗಿ ಬಹಳಷ್ಟು ಕಷ್ಟಪಟ್ಟು ಹಣವನ್ನು ಯಾವ ರೀತಿ ನಿರ್ವಹಿಸಬೇಕು ಎನ್ನುವಂತಹ ಬುದ್ಧಿವಂತಿಕೆ ಇರುತ್ತದೆ. ಇದೇ ಕಾರಣಕ್ಕೆ ಅವಕಾಶಗಳು ಕೈ ತಪ್ಪುತ್ತವೆ. ಆದರೆ ಬ್ರಹ್ಮಾಂಡ ಮೀನಾ ರಾಶಿಯವರಿಗೆ ಒಬ್ಬ ವಿಶೇಷವಾದ ವ್ಯಕ್ತಿಯನ್ನ ಕಳಿಸಿಕೊಡುತ್ತೆ. ಆ ವ್ಯಕ್ತಿಯ ಸಿ ಅಕ್ಷರದ ಒಂದು ವಿಶೇಷವಾದ ವ್ಯಕ್ತಿಯಾಗಿರ್ತಾರೆ. ಈ ಸಮಯ ಆ ವ್ಯಕ್ತಿಯ ಆಗಮನ ಸಾಮಾನ್ಯವಾಗಿ ಪ್ರಾಕ್ಟಿಕಲ್ ಮೈಂಡ್ ಅನ್ನು ಹೊಂದಿರ್ತಾರೆ. ಭಾವನೆಗಿಂತ ನಿರ್ಧಾರ ಮುಖ್ಯ ಅನ್ನೋ ಸ್ವಭಾವ ಈ ವ್ಯಕ್ತಿ. ಮೀನಾ ರಾಶಿಯವರ ಕನಸುಗಳಿಗೆ ದಾರಿ ತೋರಿಸುವಂತವನು. ನೀನು ಹೇಗೆ ಯೋಚಿಸುತ್ತಿದ್ದೀಯಾ ಅದನ್ನು ಹೇಗೆ ರೀತಿಯಾಗಿ ನೀವು ಯೋಚನೆ ಮಾಡಬೇಕು, ಹಣವನ್ನು ಯಾವ ರೀತಿ ಉಳಿಸಿಕೊಳ್ಳಬೇಕು ಮತ್ತು ಯಾವ ರೀತಿ ಹೂಡಿಕೆ ಮಾಡಬೇಕು. ಅವರ ಮಾತುಗಳು ಮೊದಲ ಬಾರಿ ನಿಮ್ಮ ಜೀವನಕ್ಕೆ ಬರ್ತಾ ಹೋಗುತ್ತೆ. ಖಂಡಿತವಾಗಿ ವ್ಯಕ್ತಿ ಬಂದ ನಂತರ ಮೀನಾ ರಾಶಿಯವರಲ್ಲಿ ದೊಡ್ಡ ದೊಡ್ಡ ಬದಲಾವಣೆ ಶುರುವಾಗುತ್ತದೆ. ಸಮಯದ ಮೌಲ್ಯ ಅರ್ಥವಾಗುತ್ತೆ. ತಮ್ಮ ಪ್ರತಿಭೆಗೆ ಬೆಲೆ ಕೊಡುವಂತಹ ಕಲಿಕೆ ಬರುತ್ತದೆ. ಉಚಿತವಾಗಿ ಸಹಾಯ ಮಾಡುವಂತಹ ಸ್ವಭಾವ ಕಡಿಮೆಯಾಗುತ್ತದೆ. ಇದೇ ಸಂಪತ್ತಿನ ಮೊದಲ ಬೀಜವಾಗಿರುತ್ತೆ. ಖಂಡಿತವಾಗಿ ಮೀನಾ ರಾಶಿಯವರು ಒಳ್ಳೆಯ ಮನಸ್ಸಿನ ವ್ಯಕ್ತಿಗಳು. ಅವರ ಜೀವನ ಉಜ್ವಲವಾಗಿರಬೇಕು ಅಂದರೆ ಕೆಲವೊಂದಿಷ್ಟು ಕಠಿಣವಾದಂತಹ ಮನಸ್ಥಿತಿಯನ್ನು ಮತ್ತು ನಿರ್ಧಾರವನ್ನು ತೆಗೆದುಕೊಳ್ಳಲೇಬೇಕು. ಸಂಪತ್ತಿನ ಸೃಷ್ಟಿ ಏಕೆ ಸಿ ಎಂಬ ವ್ಯಕ್ತಿಯಿಂದಲೇ ಆಗುತ್ತದೆ. ಅಂದರೆ ಈ ವ್ಯಕ್ತಿ ನಿಮ್ಮ ದೌರ್ಬಲ್ಯವನ್ನು ಬಳಸಿಕೊಂಡು ಮೋಸ ಮಾಡುವವರಲ್ಲ. ನಿಮ್ಮ ಭಾವನಾತ್ಮಕ ಶಕ್ತಿಯನ್ನು ಸ್ಟ್ರಾಟಜಿ ಆಗಿ ಬಳಸುತ್ತಾರೆ. ಇದು ಬಿಸ್ನೆಸ್, ಕೆಲಸ ಅಥವಾ ಹೂಡಿಕೆ ಯಾವುದಾದ್ರೂ ಸರಿ ಆಗಿರಬಹುದು. ಈ ವ್ಯಕ್ತಿ ಬಂದ ನಂತರ ಮೀನಾ ರಾಶಿಯವರು ಒಂದು ಮಹತ್ತರವಾದ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಒಂದು ಹಳೆಯ ಕೆಲಸ ಬಿಡುವುದು ಅಥವಾ ಹೊಸ ಆದಾಯದ ದಾರಿಯನ್ನು ಪ್ರಾರಂಭಿಸುವುದು ಅಥವಾ ತಮ್ಮ ಪ್ರತಿಭೆಯನ್ನು ಸಾರ್ವಜನಿಕವಾಗಿ ತೋರಿಸೋದು. ಈ ನಿರ್ಧಾರ ಮೊದಲಿಗೆ ಭಯ ಹುಟ್ಟಿಸುತ್ತದೆ, ಆದರೆ ಅದೇ ನಿರ್ಧಾರ ಮುಂದಿನ ದಿನಗಳಲ್ಲಿ ಹಣದ ಮೂಲವಾಗಿರುತ್ತೆ. ಖಂಡಿತವಾಗಿ ಈ ಸಮಯದಲ್ಲಿ ಆ ವ್ಯಕ್ತಿ ನಿಮಗೆ ಹಳೆಯ ಪರಿಚಯಸ್ಥರಾಗಿ ಬರಬಹುದು ಅಥವಾ ಫೇಸ್ಬುಕ್, ವಾಟ್ಸಪ್ ಮುಖಾಂತರ ಪರಿಚಯ ಆಗಬಹುದು. ನಿಮ್ಮ ಸಂಬಂಧಿಕರಾಗಿರ್ಬೋದು, ನಿಮ್ಮ ಸ್ನೇಹಿತರಾಗಿರಬಹುದು ಅಥವಾ ನಿಮ್ಮ ಆಫೀಸ್ನಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳೇ ಆಗಿರಬಹುದು. ಬಹುತೇಕ ಮೀನಾ ರಾಶಿಯವರಿಗೆ ಸಿ ವ್ಯಕ್ತಿ ಫೆಬ್ರವರಿ ತಿಂಗಳ 1ನೇ ತಾರೀಕಿನಿಂದ 10ನೇ ತಾರೀಕಿನೊಳಗಡೆ ಪರಿಚಯ ಆಗ್ಬೋದು. ಇಲ್ಲ ಅಥವಾ ಮಾರ್ಚ್ ಮಧ್ಯದ ನಡುವೆ ನಿಮಗೆ ಪರಿಚಯ ಆಗಬಹುದು. ಈ ರಾಶಿ ಚಕ್ರದವರು ನೀರಿನ ರಾಶಿ ಅಂದರೆ ಸಂಚಾರದ ಸಮಯದಲ್ಲಿ ಜೀವನಕ್ಕೆ ಪ್ರವೇಶ ಮಾಡ್ತಾರೆ. ಆಗ ನಿಮ್ಮ ಜೀವನದಲ್ಲಿ ಯಾವುದೋ ರೀತಿಯ ಸಂಪೂರ್ಣವಾದ ಬದಲಾವಣೆ ಖಂಡಿತವಾಗಿ ಆಗ್ತಾ ಹೋಗುತ್ತೆ. ಈ ವ್ಯಕ್ತಿಯ ಸಹವಾಸದಿಂದ ಮೀನಾ ರಾಶಿಯವರ ಹಣಕಾಸಿನ ಚಿಂತನೆ ಬದಲಾಗುತ್ತೆ. ಹಣ ಕೆಟ್ಟದು ಅನ್ನುವ ಭ್ರಮೆ ಮುರಿಯುತ್ತದೆ. ಹಣವನ್ನು ಸೇವೆಯಾಗಿ ನೋಡುವಂತಹ ದೃಷ್ಟಿ ಬರುತ್ತದೆ. ಇದೇ ಸಮಯದಲ್ಲಿ ಆದಾಯ ಸ್ಥಿರವಾಗಲು ಶುರುವಾಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಸಂಪತ್ತು ಒಂದೇ ಬಾರಿ ಬರೋದಿಲ್ಲ. ಆದರೆ ಸಿ ಎಂಬ ವ್ಯಕ್ತಿ ಬಂದ ನಂತರ ಸಾಲದ ಒತ್ತಡ ಕಡಿಮೆ ಆಗುತ್ತೆ. ಅನವಶ್ಯಕ ಖರ್ಚುಗಳು ನಿಲ್ಲುತ್ತದೆ. ನಿಧಾನವಾಗಿ ಸಂಗ್ರಹ ಶುರುವಾಗುತ್ತದೆ. ಇದು ಮೀನಾ ರಾಶಿಗೆ ದೊಡ್ಡ ಗೆಲುವು ಅಂತಾನೆ ಹೇಳಬಹುದು. ಮೀನಾ ರಾಶಿಯವರ ಜೀವನದಲ್ಲಿ ಹೊಸ ವ್ಯಕ್ತಿಯನ್ನ ದೇವರು ಕಳಿಸಿದಾಗ ಖಂಡಿತವಾಗಿ ನಿಮ್ಮ ಆತ್ಮಶಕ್ತಿ, ನಿಮ್ಮ ಧೈರ್ಯ, ನಿಮ್ಮ ಆತ್ಮವಿಶ್ವಾಸ ಎಲ್ಲವೂ ಕೂಡ ಹೆಚ್ಚಾಗೋದ್ರ ಜೊತೆಗೆ ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟ ಕ್ಷಣದಿಂದ ಸಂಪತ್ತಿನ ಸೃಷ್ಟಿ ತಾನಾಗಿ ಆರಂಭವಾಗುತ್ತೆ. ಈ ಸಮಯದಲ್ಲಿ ನೀವು ಯಾವುದೇ ರೀತಿಯ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಬಾರ್ದು. ಹಣಕಾಸಿನ ನಿರ್ಲಕ್ಷ್ಯವನ್ನ ಮಾಡಬಾರ್ದು. ನಿಮ್ಮ ಕುಟುಂಬದ ಮೇಲೆ ನಿಮಗೆ ಅಪಾರವಾದ ಪ್ರೀತಿ ಇರುತ್ತದೆ. ಆ ಪ್ರೀತಿಯ ಜೊತೆಗೆ ಗೌರವ, ಸ್ಥಾನಮಾನವನ್ನು ಉಳಿಸಿಕೊಳ್ಳೋದು ನಿಮ್ಮ ಜವಾಬ್ದಾರಿಯಾಗಿರುತ್ತೆ.
ಈ ಸಮಯದಲ್ಲಿ ಮೀನರಾಶಿಯವರ ಸಹಾಯ ಅನ್ನೋದು ಲೆಕ್ಕಾಚಾರದಿಂದ ಬಂದಿದ್ದಲ್ಲ, ಅದು ಸಹಜವಾಗಿ ಹರಿದು ಬಂದಿರುವಂತಹ ಗುಣ. ಯಾರ ನೋವನ್ನಾದರೂ ಕೇಳಿದ ತಕ್ಷಣವೇ ತಮ್ಮದೇ ನೋವನ್ನು ಮರೆತು ಬಿಡುವಂತಹ ಸ್ವಭಾವ ಇವರದ್ದು. ಹಣ ಇರಲಿ ಅಥವಾ ಇರದಿರಲಿ, ಇವತ್ತು ನನಗಿಂತ ಅವನಿಗೆ ಬೇಕು ಅನ್ನೋ ಮನೋಭಾವನೆಯಿಂದ ಕೈ ಚಾಚುತ್ತಾರೆ. ಈ ಗುಣವೇ ಇವರನ್ನ ದೇವರ ಹತ್ತಿರ ಇಡುತ್ತದೆ. ಆದರೆ ಇದೇ ಗುಣ ಅವರ ಆರ್ಥಿಕ ಬೆಳವಣಿಗೆಯನ್ನು ನಿಧಾನಗೊಳಿಸುತ್ತದೆ. ಮೀನರಾಶಿಯವರು ಹಣಕ್ಕಿಂತ ಭಾವನೆಗೆ ಹೆಚ್ಚು ಬೆಲೆ ಕೊಡ್ತಾರೆ. ಯಾರಾದರೂ ಅಸಹಾಯಕನಾಗಿ ಬಂದರೆ ಹಿಂದಿನ ಅನುಭವ ಏನೇ ಇದ್ರೂ ಕೂಡ, ಅವರು ಶತ್ರುವಾಗಿದ್ರೂ ಕೂಡ ಮತ್ತೆ ಮತ್ತೆ ಸಹಾಯ ಮಾಡುತ್ತಾರೆ. ಸಾಲ ಕೊಟ್ಟು ಮರಳಿ ಸಿಗದೆ ಹೋದರೂ ಪಾಪ ಅವನ ಸ್ಥಿತಿ ಆಗಿತ್ತು ಅನ್ನುವಂತಹ ಮನಸ್ಸು ಸಮಾಧಾನ ಮಾಡಿಕೊಳ್ತಾರೆ. ಈ ತ್ಯಾಗವು ಕಾಲಕ್ರಮೇಣ ಅವರನ್ನ ಆರ್ಥಿಕವಾಗಿ ದುರ್ಬಲಗೊಳಿಸುತ್ತದೆ. ಮೀನರಾಶಿಯವರು ಕೇವಲ ಹಣದಿಂದ ಮಾತ್ರ ಸಹಾಯ ಮಾಡೋದಿಲ್ಲ, ಸರಿಯಾದ ಸಲಹೆಯನ್ನ ಕೊಡ್ತಾರೆ, ಮಾನಸಿಕವಾಗಿ ಧೈರ್ಯವನ್ನ ತುಂಬುತ್ತಾರೆ, ಅವಕಾಶಗಳ ಪರಿಚಯವನ್ನ ಮಾಡಿಸಿಕೊಡ್ತಾರೆ, ಜನಗಳ ಜೊತೆ ಕನೆಕ್ಟ್ ಮಾಡೋದು, ಇದೆಲ್ಲವನ್ನ ಕೂಡ ಮಾಸ್ಟರ್ ಮೈಂಡ್ ಅಂತಾನೆ ಹೇಳಬಹುದು. ಅನೇಕ ಜನರು ಇಂದು ಬಲಿಷ್ಠರಾಗಿದ್ದಾರೆ ಅಂದರೆ ಅವರ ಹಿಂದೆ ಮೀನರಾಶಿಯವರ ಮೌನ ಸಹಾಯ ಇರುತ್ತದೆ. ಈ ಜನರು ತುಂಬಾ ಮುಂದೆ ಹೋದರೂ ಮೀನರಾಶಿಯವರು ಅದೇ ಜಾಗದಲ್ಲಿ ನಿಂತುಕೊಳ್ತಾರೆ. ಎಲ್ಲ ಒಳ್ಳೆಯತನ ಇವರಿಗೆ ಕಷ್ಟದನ್ನ ಕೂಡ ಕೊಡ್ತಾ ಹೋಗುತ್ತೆ. ಒಟ್ಟಾರೆ ಈ ಸಮಯದಲ್ಲಿ ಹೊಸ ವ್ಯಕ್ತಿ ಬಂದ ನಂತರ ಯಾರಿಗೆ ಎಷ್ಟು ಸಹಾಯ ಮಾಡಬೇಕು, ಯಾವ ರೀತಿ ಸಹಾಯ ಮಾಡಬೇಕು ಎನ್ನುವಂತಹ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತಾರೆ. ನೀನು ಎಲ್ಲರ ಜೀವನವನ್ನು ಕಟ್ಟಿದೀಯಾ, ಆದರೆ ನಿನ್ನ ಜೀವನವನ್ನು ಯಾರು ಕಟ್ಟಬೇಕು ಎಂಬ ಪ್ರಶ್ನೆಯನ್ನು ಅವರು ಹಾಕ್ತಾರೆ. ಆಗ ಮೀನರಾಶಿಯವರಿಗೆ ನಿಧಾನವಾಗಿ ಎಲ್ಲವೂ ಕೂಡ ಅರ್ಥವಾಗೋಕ್ಕೆ ಶುರುವಾಗುತ್ತೆ. ಯಾರಿಗೆ ಸಹಾಯ ಮಾಡೋದು ತಪ್ಪಲ್ಲ, ಆದರೆ ಸ್ವಂತ ಖಾಲಿಯಾಗುವಷ್ಟು ಸಹಾಯ ಮಾಡೋದು ಎನ್ನುವುದು ತಪ್ಪು ಅಂತ ಖಂಡಿತವಾಗಿ ಗೊತ್ತಾಗುತ್ತೆ. ಈಗ ಬರುತ್ತದೆ ಅತ್ಯಂತ ಮುಖ್ಯವಾದ ವಿಷಯ. ಅಂದರೆ ಮೀನರಾಶಿಯವರು ಆರ್ಥಿಕವಾಗಿ ಬಲಿಷ್ಠರಾಗಲು ಅನುಸರಿಸಬೇಕಾದ ಒಂದೇ ಒಂದು ಪರಿಹಾರ ಮಾರ್ಗ ಅಂತ ಏನು ಅಂದರೆ ಸಹಾಯವನ್ನು ನಿಯಂತ್ರಣದೊಳಗಡೆ ಇಟ್ಕೊಳ್ಬೇಕು. ಸಹಾಯ ಮಾಡುವ ಮೊದಲು ಒಂದೇ ಪ್ರಶ್ನೆಯನ್ನು ಕೇಳಬೇಕು, ಇದರಿಂದ ನನ್ನ ಭವಿಷ್ಯಕ್ಕೆ ಹಾನಿ ಆಗುತ್ತದೋ ಇಲ್ಲವೋ. ಈ ರೀತಿಯಾಗಿ ನೀವು ಪ್ರಶ್ನೆ ಮಾಡಿಕೊಂಡ ನಂತರ ಸಹಾಯವನ್ನ ಮಾಡೋದಕ್ಕೆ ಮುಂದಾಗಬೇಕು. ಪರಿಹಾರ ಮಾರ್ಗದ ಮೂಲಕ ಮೀನರಾಶಿಯವರು ಪ್ರತಿ ತಿಂಗಳು ಒಂದು ನಿಶ್ಚಿತ ಪ್ರಮಾಣದ ಹಣವನ್ನು ದಾನ ಅಥವಾ ಸಹಾಯಕ್ಕೆ ಮೀಸಲಿಡಬೇಕು. ಇದಕ್ಕಿಂತ ಹೆಚ್ಚು ಕೊಡೋದನ್ನು ನಿಷೇಧ ಮಾಡಬೇಕು. ಖಂಡಿತವಾಗಿ ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಕುಗ್ಗಿಸೋದಿಲ್ಲ. ನಿಮ್ಮ ಜೀವನ ವಿಶೇಷವಾದ ಸಂದರ್ಭದಲ್ಲಿ ಹಣ ನಿಮ್ಮ ಕೈ ಹಿಡಿಯುತ್ತದೆ. ಅದೇ ರೀತಿ ನಿಮ್ಮ ಕುಟುಂಬಕ್ಕೋಸ್ಕರ ಬಹಳಷ್ಟು ನೀವು ಲಾಭವನ್ನು ಕಂಡುಕೊಂಡಿದ್ದೀರಾ. ನೀವು ಆಧ್ಯಾತ್ಮಿಕ ಪರಿಹಾರವಾಗಿ ಮೀನರಾಶಿಯವರು ಪ್ರತಿ ಗುರುವಾರ ಖಂಡಿತವಾಗಿ ರಾಯರನ್ನ ಪ್ರಾರ್ಥನೆ ಮಾಡಿಕೊಳ್ಬೇಕು. ಈ ಸಮಯದಲ್ಲಿ ದೀಪ ಹಚ್ಚುವಾಗ ನಿಮ್ಮ ಮನಸ್ಸಿನಲ್ಲಿ ದೇವರಿಗೆ ಒಂದು ಕೃತಜ್ಞತೆಯ ಭಾವನೆಯನ್ನು ತೋರಿಸಬೇಕು. ಖಂಡಿತವಾಗಿ ಮೀನರಾಶಿಯವರ ಶಕ್ತಿಯನ್ನು ಹಣದಲ್ಲಿ ಒಂದು ಸಮೃದ್ಧಿಕರ ಜೀವನ ಮತ್ತು ಎಲ್ಲ ರೀತಿಯ ತೊಂದರೆಗಳಿಂದ ಹೊರಬರುವಂತಹ ಸಂಪೂರ್ಣವಾದ ಮಾರ್ಗವನ್ನು ಅನುಸರಿಸಿದ ನಂತರ ಖಂಡಿತವಾಗಿ ನಿಮ್ಮ ಜೀವನ ಬದಲಾಗುತ್ತೆ. ಅನಗತ್ಯ ಸಾಲ ನಿಲ್ಲುತ್ತದೆ. ದುರುಪಯೋಗ ಮಾಡುವಂತಹ ಜನರಿಂದ ದೂರ ಹೋಗ್ತೀರಾ. ಗೌರವದ ಜೊತೆಗೆ ಹಣ ಬರ್ತಾ ಹೋಗುತ್ತೆ. ನಿಮ್ಮ ಸಹಾಯಕ್ಕೂ ಮೌಲ್ಯ ಸಿಗುತ್ತದೆ. ಇದು ಮೀನರಾಶಿಯವರಿಗೆ ಅತ್ಯಂತ ಅಗತ್ಯವಾದ ಬದಲಾವಣೆ. ಖಂಡಿತವಾಗಿ ಮೀನರಾಶಿಯವರೇ, ನೀವು ದೇವರಿಂದ ಆಯ್ಕೆಗೊಂಡ ಆತ್ಮಗಳು. ಆದರೆ ದೇವರು ನಿಮಗೆ ಕೊಟ್ಟ ಬೆಳಕು ಮೊದಲು ನಿಮ್ಮ ಜೀವನವನ್ನು ಬೆಳಗಿಸಲು. ನೀವು ಬಲಿಷ್ಠರಾದ ಮೇಲೆ ನಿಮ್ಮ ಸಹಾಯವನ್ನು ಇನ್ನು 1000 ಜನರಿಗೆ ಮಾಡಬಹುದಾಗುತ್ತದೆ. ಇದನ್ನು ನಿಜವಾದ ಸಂಪತ್ತು ಎನ್ನುತ್ತಾರೆ. ಖಂಡಿತವಾಗಿ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಅತ್ಯಂತ ವಿಶೇಷವಾದ ಸಮಯ ಅಂತ ಹೇಳ್ಬೋದು. ಇದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥ ದಾರಿ ನಿಮ್ಮ ಕೈಯಲ್ಲಿರುತ್ತದೆ. ಖಂಡಿತವಾಗಿ ಮೀನರಾಶಿಯವರ ಕುಟುಂಬ ಜೀವನ ಭಾವನೆಗಳ ಮೇಲೆ ನಿಂತಿರೋದ್ರಿಂದ ಇವರಿಗೆ ಕುಟುಂಬ ಅಂದರೆ ಕೇವಲ ರಕ್ತ ಸಂಬಂಧ ಅಲ್ಲದು ಆತ್ಮದ ಬಂಧನವಾಗಿರುತ್ತೆ. ಮನೆಯಲ್ಲಿರುವಂತಹ ಪ್ರತಿಯೊಬ್ಬರ ಸಂತೋಷವು ಇವರಿಗೆ ತಮ್ಮದೇ ಸಂತೋಷವನ್ನು ನೀಡುತ್ತದೆ. ಅದಕ್ಕಾಗಿ ತಮ್ಮ ಅಗತ್ಯಗಳನ್ನು ಹಿಂದೆ ಸರಿಸಿ ಕುಟುಂಬದ ಅಗತ್ಯಗಳಿಗೆ ಮೊದಲು ಆದ್ಯತೆಯನ್ನು ನೀಡ್ತಾರೆ. ಈ ಹೊಸ ವ್ಯಕ್ತಿ ಬಂದ ನಂತರ ಇವರಿಗೆ ಯಾವುದು ಮುಖ್ಯ ಎಂಬ ವಿಶೇಷವಾದ ಪಾಠ ಅರಿವಾಗುತ್ತದೆ. ಮೀನರಾಶಿಯವರು ಕುಟುಂಬದಲ್ಲಿ ಶಾಂತಿ ಕಾಪಾಡುವಂತಹ ವ್ಯಕ್ತಿ. ಜಗಳ, ಕೋಪ, ದುರಂಕಾರ ಕಡಿಮೆ. ದೂರ ಇರಲು ಪ್ರಯತ್ನಿಸೋದಿಲ್ಲ. ಎರಡು ಪಕ್ಕಗಳ ಮಾತನ್ನ ಕೇಳಿ ಸಮಾಧಾನ ಮಾಡುವಂತಹ ಗುಣ ಇವರಲ್ಲಿರುತ್ತದೆ. ಆದರೆ ಅದೇ ಗುಣದಿಂದ ಕೆಲವೊಮ್ಮೆ ತಮ್ಮ ನೋವನ್ನು ತಾವೇ ಒಳಗಿಟ್ಟುಕೊಳ್ತಾರೆ. ಇನ್ನು ಪೋಷಕರ ಜೊತೆಗಿನ ಸಂಬಂಧ, ಮೀನರಾಶಿಯವರು ತುಂಬಾ ಕೃತಜ್ಞತೆಯ ಭಾವನೆಯನ್ನು ಹೊಂದಿರುವಂಥವರು. ಅವರು ಆಳವಾಗಿ ಎಲ್ಲವನ್ನ ಅರ್ಥ ಮಾಡಿಕೊಳ್ತಾರೆ. ಸಹೋದರಿಯರ ವಿಚಾರದಲ್ಲೂ ಕೂಡ ಇವರು ರಕ್ಷಕನಂತೆ ವರ್ತಿಸುತ್ತಾರೆ. ಖಂಡಿತವಾಗಿ ಇವರು ಒಂಟಿತನವನ್ನು ಅನುಭವಿಸುವಂತಹ ಸಂದರ್ಭಗಳು ಇರುತ್ತದೆ. ಆದರೆ ಈ ಸಮಯ ಈಗ ದೂರವಾಗ್ತಿದೆ, ಏಕೆಂದರೆ ಸಿ ಎಂಬ ಹೊಸ ವ್ಯಕ್ತಿ ಆಗಮನ. ಮೀನರಾಶಿಯವರ ಅತ್ಯಂತ ನಿಷ್ಠಾವಂತ ಜನಗಳಾಗಿರೋದ್ರಿಂದ ಇವರು ಖಂಡಿತವಾಗಿ ಪ್ರೀತಿ, ತ್ಯಾಗ ಮತ್ತು ಎಲ್ಲ ಅರ್ಥ ಮಾಡಿಕೊಳ್ಳುವ ಗುಣದೊಂದಿಗೆ ಮನೆಯನ್ನ ಉತ್ತಮ ರೀತಿಯಲ್ಲಿ ಕಾಪಾಡ್ಕೊಂಡು ಹೋಗ್ತಾರೆ. ಭಾವನಾತ್ಮಕ ಬೆಂಬಲ ಸಿಗ್ತಾ ಹೋಗುತ್ತೆ. ಮಕ್ಕಳ ವಿಚಾರದಲ್ಲೂ ಕೂಡ ಕಠಿಣ ಪೋಷಕರಾಗಿರೋದಿಲ್ಲ. ಮಕ್ಕಳ ಭಾವನೆಗಳಿಗೆ ಮೌಲ್ಯವನ್ನ ಕೊಡ್ತಾರೆ. ಶಿಸ್ತಿನ ವಿಚಾರದಲ್ಲಿ ಗೊಂದಲ ಉಂಟಾಗಬಹುದು, ಆದರೆ ಎಲ್ಲವನ್ನ ನಿರ್ವಹಿಸುವ ಸಾಮರ್ಥ್ಯ ಇರುತ್ತೆ. ಮೀನರಾಶಿಯವರ ಕುಟುಂಬ ಜೀವನದಲ್ಲಿ ದೊಡ್ಡ ಸವಾಲು ಅಂದರೆ ಸ್ವಂತ ಭಾವನೆಗಳನ್ನ ಹೇಳಿಕೊಳ್ಳದೆ ಇರುವಂಥದ್ದು. ಇದು ದೀರ್ಘಕಾಲದ
ಅಸಮಾಧಾನಕ್ಕೆ ಕಾರಣವಾಗಬಹುದು. ಒಮ್ಮೆ ಮೀನ ರಾಶಿಯವರು ತಮ್ಮ ಮೌನವನ್ನು ಮುರಿದು ಮಾತನಾಡಲು ಶುರು ಮಾಡಿದರೆ ಕುಟುಂಬ ಜೀವನದಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ ಹಾಗೂ ಅಗತ್ಯಗಳನ್ನು ಮಿತಿ ಇರುವಷ್ಟು ಸ್ಪಷ್ಟವಾಗಿ ಹೇಳಿದಾಗ ಎಲ್ಲವೂ ಸರಿ ಹೊಂದುವ ಸಾಧ್ಯತೆ ಇರುತ್ತೆ. ಖಂಡಿತವಾಗಿ ಮೀನ ರಾಶಿಯವರ ಜೀವನ ಪ್ರೀತಿ ಮತ್ತು ನಿಷ್ಠೆಯಿಂದ ತುಂಬಿರುವಂತಹ ಒಂದು ಅದ್ಭುತವಾದ ಪ್ರಯಾಣವಾಗಿರುತ್ತೆ. ಇದರಲ್ಲಿ ಜೀವನ ಸ್ವರ್ಗದಂತೆ ರೂಪಿಸಿಕೊಳ್ಳುವಂತಹ ಶಕ್ತಿ ಸಾಮರ್ಥ್ಯವನ್ನು ಭಗವಂತ ಸಾಕ್ಷಾತ್ ನಿಮಗೆ ಕರುಣಿಸ್ತಾ ಇದ್ದಾರೆ. ಇದನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡು ನಿಮ್ಮ ಜೀವನವನ್ನು ಅದ್ಭುತ ಮಾಡಿಕೊಳ್ಳೋದು ನಿಮ್ಮ ಕೈಲಿರುತ್ತೆ. ಖಂಡಿತವಾಗಿ ಸಮಯವನ್ನು ಸದುಪಯೋಗ ಪಡಿಸ್ಕೊಳ್ಳಿ. ನಿಮ್ಮ ಬಾಳಿಗೆ ಬರ್ತಕ್ಕಂತಹ ಹೊಸ ವ್ಯಕ್ತಿಯನ್ನು ಗೌರವಿಸಿ ಮತ್ತು ಅವರ ಸಲಹೆಯನ್ನು ನೀವು ಕೃತಜ್ಞತೆ ಭಾವನೆಯಿಂದ ನೋಡಿದರೆ ಮಾತ್ರ ನಿಮಗೆ ಸಂಪತ್ತು ಮತ್ತು ಸಮೃದ್ಧಿ ಪ್ರಾಪ್ತಿಯಾಗ್ತಾ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಸಿಗ್ತಾ ಹೋಗುತ್ತೆ. ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.